ಏನಮ್ಮ ಇದು, ನೀನ್ ಹೋಗ್ಲೇಬೇಕಾ? ಹೌದು ಕಣೋ, ಹೋಗ್ಲೇಬೇಕು. ಮಗನ್ ಮದ್ವೆ ಆದ್ಮೇಲೆ ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ ಇತ್ತು. ಈಗ ನಿನ್ ಮದ್ವೆ ಆಯ್ತು, ನೀವಿಬ್ರು ಒಂದೆರಡು ದಿನ ಹಾಯಾಗಿರಿ. ನಾನ್ ತೀರ್ಥಯಾತ್ರೆ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ನನ್ಗಮ್ಮ ಇತ್ತು ಇಲ್ಲದ ಹಾಗಿತ್ತು. ಅಪ್ಪನ ನನ್ ಕಂಡ್ರೇನೆ ಆಗ್ತಿರ್ಲಿಲ್ಲ. ಜೊತೆಲಿ ಹುಟ್ಟವಳು ಯಾವತ್ತೂ ನನಗ್ ಪ್ರೀತಿನೇ ತೋರಿಸ್ಲಿಲ್ಲ. ನನ್ ಜೀವನದಲ್ಲಿ ನನ್ಗೂ ಒಂದ್ ಮನಸ್ಸಿದೆ, ಭಾವನೆಗಳಿದೆ ಅಂತ ಯಾರೂ ಬೆಲೆ ಕೊಟ್ಟಿರ್ಲಿಲ್ಲ. ಹೀಗಿರುವಾಗ ನೀವು ಪ್ರೀತಿ ವಿಶ್ವಾಸ ತೋರಿಸಿದ ದೇವರು, ಈಗ ನೀವು ನನ್ ಬಿಟ್ಟು ಹೋಗ್ತೀನಿ ಅಂದ್ರೆ ಯಾಕಮ್ಮ ಇಷ್ಟ ಬೇಗ ನಾನ್ ನಿಮಗ್ ಬೇಡವಾಗ ಹೋದ್ನಾ? ಛೇ, ಎಂಥ ಮಾತಾಡ್ತಿದ್ಯಮ್ಮ ನೀನ್? ನನಗೆ ಮಗಳು ಸೊಸೆ ಎಲ್ಲನಮ್ಮ. ಒಂದೆರಡು ದಿನ ನೀವಿಬ್ರು ಹಾಯಾಗಿರ್ಲಿ ಅಂತ ಹಾಗಂದ್ಕೊಂಡೆ ಅಷ್ಟೇ. ಹಾಗಿದ್ರೆ ನೀವ್ ಯಾತ್ರೆ ಗೀತ್ರೆ ಅಂತ ಏನೂ ಮಾತಾಡ್ಬೇಡಿ, ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಮ್ಮ. ಆಯ್ತು ಬಿಡಮ್ಮ, ಅದಕ್ಕ್ಯಾಕೆ ಹೀಗೆ ಹೇಳ್ತೀಯ? ನೋಡು, ನಾನೆಲ್ಲೂ ಹೋಗಲ್ಲ. ಆದಷ್ಟು ಬೇಗ ಒಂದು ಮುದ್ದಾದ ಮಗು ಕೊಟ್ಬಿಡು, ಅದ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಒಂದೇನಮ್ಮ, 1 ಡಜನ್ ಅನ್ನು ಅಲ್ಲ. 25 ವರ್ಷಗಳಿಂದ ಜೊತೆಲಿರೋ ಈ ಮಗನ ಮಾತಿಗಿಂತ 25 ದಿನದ ಈ ಸೊಸೆ ಮಾತಿಗೆ ಬೆಲೆನಾ? ಹೌದು, ನಾವ್ ಹೆಂಗಸರೆಲ್ಲ ಹಾಗೇನೆ. ಎಲ್ಲಿ ಇವತ್ತಿ ನೀನ್ ಸಂಪಾದನೆ ತೆಗಿ. ನೋಡಮ್ಮ, ಈ ಹಣ ತಗೋ. ಇದು ಇವನ್ ಸಂಪಾದನೆ. ಇವತ್ತಿನಿಂದ ಈ ಮನೆ ನಡೆಸೋ ಜವಾಬ್ದಾರಿ ನಿಂದು. ನನ್ನ ಮಗ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಡಿಗ್ರಿ ಮಾಡಿಸ್ದೆ. ಹಾಳಾದ ಕಾಲ, ಏನ್ ಮಾಡೋದು? ಒಳ್ಳೆ ಕೆಲಸ ಸಿಗ್ಬೇಕಲ್ಲ. ಇವ್ರಪ್ಪನ ಕಾಲದಲ್ಲಿ ಎಲ್ಲೇ ಸಾದ್ರೆ ತಹಸೀಲ್ದಾರು ಅಮಲ್ದಾರು ಆಗ್ಬಿಡ್ತಿದ್ರು. ಅಮ್ಮ, ನಮ್ಮ ಹತ್ರ ಇರೋದ್ರಲ್ಲೇ ನಾವು ಆಸೆ ಪಡ್ಬೇಕು, ಇಲ್ದೇ ಇರೋದಕ್ಕೆ ಆಸೆ ಪಡಬಾರ್ದು. ಹಾಗ ಆಸೆ ಪಟ್ರೆ ನಿರಾಸೆನೆ ನಮ್ ಕಟ್ಟೆ.